ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬಾರೋಯಿಂಗ್ ಕಾಸ್ಟ್ ಇದು 5th ಸೆಮ್ ಅಲ್ಲಿರೋ ಇಂಡಿಯಸ್ ಸಬ್ಜೆಕ್ಟ್ ಅಲ್ಲಿ ಇದೆ. ಸೊ ಇಂಡಿಯಸ್ 23 ಇಸ್ ಆಲ್ ಟೆಲಿಂಗ್ ಅಬೌಟ್ ಬಾರೋಯಿಂಗ್ ಕಾಸ್ಟ್. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಕೆಲವೊಂದು ಸಮ್ಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಈ ಬಾರೋಯಿಂಗ್ ಕಾಸ್ಟ್ಗೆ ರಿಲೇಟೆಡ್. ಅದನ್ನ ನೀವು ನನ್ನ ಚಾನಲ್ ಅಲ್ಲಿರೋ ಪ್ಲೇ ಲಿಸ್ಟ್ ಅಲ್ಲಿ ನೋಡ್ಕೋಬಹುದು. ಮತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಇನ್ನೊಂದು ಕ್ವಶನ್ ನೋಡೋಣ ಬನ್ನಿ. ಕ್ವಶನ್ ಸಿಂಪಲ್ ಆಗಿ ಇದೆ, ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಆನ್ 1st Jan 22 ಕಂಪ್ನಿ ಏನ್ ಮಾಡ್ತಿದೆ, 15 lakh ನ ಬಾರೋ ಮಾಡ್ತಿದೆ. ಏನಕ್ಕಂದ್ರೆ ಟು ಫೈನಾನ್ಸ್ ದ ಪ್ರೊಡಕ್ಷನ್ ಆಫ್ 2 ಅಸೆಟ್, 2 ಅಸೆಟ್ ನ ಬಿಲ್ಡ್ ಮಾಡೋದಕ್ಕೋಸ್ಕರ ಈ 15 lakhs ನ ತಗೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂಡ್ ಈ ಅಸೆಟ್ ನ ಬಿಲ್ಡ್ ಮಾಡಕ್ಕೆ 1 ವರ್ಷ ತಗೊಳುತ್ತೆ. ಎಕ್ಸ್ಪೆಕ್ಟೆಡ್ ಟು ಟೇಕ್ ಅ ಇಯರ್ ಟು ಬಿಲ್ಡ್, ಅಂದ್ರೆ 1 ವರ್ಷ ತಗೊಳುತ್ತೆ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಅಂಡ್ ಪ್ರೊಡಕ್ಷನ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಇದು 2022 ನಾಟ್ 23, 2022. The loan facility was drawn on 1st Jan. ಸೊ ಇವ್ರಿಗೆ ಲೋನ್ ಯಾವಾಗ ಬರ್ತಿದೆ ಅಂತಂದ್ರೆ ಈ 15 lakhs 1st Jan ಬರ್ತಾ ಇದೆ ಫಾರ್ 2 ಅಸೆಟ್ ನ ಬಿಲ್ಡ್ ಮಾಡೋದಕ್ಕೋಸ್ಕರ. ಅಂಡ್ ಇದನ್ನ ಬಂದ್ಬಿಟ್ಟು ಯಾವ ತರ ಯುಟಿಲೈಸ್ ಮಾಡಿದ್ದಾರೆ ಅಂತ ಇಲ್ಲಿ ಫಾಲೋಯಿಂಗ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಅಂತೆ. ಸೊ ರಿಮೈನಿಂಗ್ ಅಮೌಂಟ್ ನ ಬಂದು ಇವರು ಇನ್ವೆಸ್ಟ್ಮೆಂಟ್ ಕೂಡ ಮಾಡಿದ್ದಾರೆ. ಸೊ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಏನ್ ಬರುತ್ತೆ, ರಿಟರ್ನ್ಸ್ ಬರುತ್ತೆ. ಆ ರಿಟರ್ನ್ಸ್ ಬಂದ್ಬಿಟ್ಟು ನಾವು ಟೋಟಲ್ ಬಾರೋಯಿಂಗ್ ಕಾಸ್ಟ್ ಅಲ್ಲಿ ಲೆಸ್ ಮಾಡ್ಕೋಬೇಕಾಗುತ್ತೆ. ಸೊ ಡೀಟೇಲ್ಸ್ ಈ ತರ ಕೊಟ್ಟಿದ್ದಾರೆ. ಅಸೆಟ್ ಎ ಬಂದ್ಬಿಟ್ಟು ಟೋಟಲ್ ಆಗಿ 5 lakhs ನ ಯೂಸ್ ಮಾಡಿದ್ದಾರೆ ಔಟ್ ಆಫ್ 15 lakhs. ಅಂಡ್ ಅಸೆಟ್ ಬಿ ಅಲ್ಲಿ ಬಂದ್ಬಿಟ್ಟು 10 lakhs ನ ಯೂಸ್ ಮಾಡಿದ್ದಾರೆ. ಬಿಕಾಸ್ ಈ ಲೋನ್ ನ ಬಾರೋ ಮಾಡ್ತಿರೋದೇ ಅವರು 2 ಅಸೆಟ್ ನ ಬಿಲ್ಡ್ ಮಾಡೋದಕ್ಕೋಸ್ಕರ. ಸೊ ಇಲ್ಲಿ 2 ಅಸೆಟ್ಸ್ ಗೆ ಡಿವೈಡ್ ಮಾಡ್ಕೊಂಡವ್ರೆ 5 lakh ಅಂಡ್ 10 lakh. ಸೊ 1st Jan ಬಂದ್ಬಿಟ್ಟು ಅಸೆಟ್ ಎ ಗೆ 2,50,000 ನ ಯೂಸ್ ಮಾಡ್ಕೊಂಡವ್ರೆ. ಅಂಡ್ ಅಸೆಟ್ ಬಿ ಬಂದ್ಬಿಟ್ಟು 5 lakh ನ ಯೂಸ್ ಮಾಡ್ಕೊಂಡವ್ರೆ. ಅಂಡ್ ಈ ಡೇಟ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆನ್ July 1st 22ಗೆ ಮತ್ತೆ ಅಸೆಟ್ ಎ ಗೆ 2,50,000, ಅಸೆಟ್ ಬಿ ಗೆ 5 lakh. ಈ 2,50,000 ಮತ್ತೆ 5 lakh ನ ನಾವು ಇಲ್ಲಿಗೆ ರಿಲೇಟ್ ಮಾಡ್ಕೋಬೇಕು. ಸೊ ರಿಮೈನಿಂಗ್ ಫಂಡ್ ಎಷ್ಟಿತ್ತು, ಇಲ್ಲಿ 2,50,000 ಇತ್ತು, ಅಸೆಟ್ ಬಿ ಅಲ್ಲಿ 5 lakhs ಇತ್ತು. ಇದನ್ನ ಅವ್ರು ಬಂದ್ಬಿಟ್ಟು ರಿಮೈನಿಂಗ್ ಅಮೌಂಟ್ ನ ಇನ್ವೆಸ್ಟ್ ಮಾಡಿರ್ತಾರೆ ಫಾರ್ ಟೆಂಪರರಿ ಪರ್ಪಸ್. ಸೊ ನಾವಿಲ್ಲಿ ಜುಲೈ 1st ಇರೋದನ್ನ ಇಗ್ನೋರ್ ಮಾಡ್ಕೊಂಡು 30 June ವರೆಗೂ ಮಾತ್ರ ತಗೋಬೇಕಾಗುತ್ತೆ. ಸೊ 1st Jan ಇಂದ 30 June ವರೆಗೂ 6 months ಬರುತ್ತೆ. ನಾವು 6 month ಇಂಟ್ರೆಸ್ಟ್ ನ ಬಂದ್ಬಿಟ್ಟು ನಾವಿಲ್ಲಿ ಟೋಟಲ್ ಬಾರೋಯಿಂಗ್ ಕಾಸ್ಟ್ ಅಲ್ಲಿ ಲೆಸ್ ಮಾಡ್ಕೋಬೇಕಾಗುತ್ತೆ ಆ ಇನ್ಕಮ್ ನ. ಸೊ ಫರ್ದರ್ ಏನ್ ಹೇಳ್ತಿದ್ದಾರೆ, ಲೋನ್ ರೇಟ್ ಅಂದ್ರೆ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 9%, ಕಂಪ್ನಿಗೆ ರಿಟರ್ನ್ಸ್ ಬಂದ್ಬಿಟ್ಟು 7% ಇದೆ, ಇನ್ಕಮ್ ಬಂದು 7% ಬಂದಿದೆ ಅಂತ ಹೇಳ್ತಿದ್ದಾರೆ. ಇಗ್ನೋರ್ ದ ಕಾಂಪೌಂಡಿಂಗ್ ಇಂಟ್ರೆಸ್ಟ್, ನಾವಿಲ್ಲಿ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ನ ತಗೊಳ್ಳೋದಿಲ್ಲ. ಸೊ ಕ್ಯಾಲ್ಕುಲೇಟ್ ದ ಬಾರೋಯಿಂಗ್ ಕಾಸ್ಟ್ ಅಲಾಂಗ್ ವಿತ್ ದ ಕಾಸ್ಟ್ ಆಫ್ ಅಸೆಟ್. ಸೊ ಇಲ್ಲಿ ನಾವು ಟೋಟಲ್ ಬಾರೋಯಿಂಗ್ ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ, ಮತ್ತೆ ಕಾಸ್ಟ್ ಆಫ್ ದ ಅಸೆಟ್ ನ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ವಿತೌಟ್ ಫರ್ದರ್ ಡಿಲೇ ಲೆಟ್ ಅಸ್ ಸ್ಟಾರ್ಟ್ ದ ಸಮ್. ಕ್ಯಾಲ್ಕುಲೇಷನ್ಸ್ ಆಫ್ ಬಾರೋಯಿಂಗ್ ಕಾಸ್ಟ್, ಇಲ್ಲಿ ಸ್ವಲ್ಪ ಫಾರ್ಮೆಟ್ ಚೇಂಜ್ ಆಗುತ್ತೆ ಬಿಕಾಸ್ ನಾವು ಇಲ್ಲಿ 2 ಅಸೆಟ್ ಗೆ ಇಲ್ಲಿ ಫೈನಾನ್ಸ್ ಮಾಡಿರೋದು, ಅಸೆಟ್ ಎ ಅಂಡ್ ಅಸೆಟ್ ಬಿ. ಸೊ ಇಂಟ್ರೆಸ್ಟ್ ಆನ್ ದ ಬಾರೋಡ್ ಫಂಡ್ ಮಾಡಿರೋದ್ಮೇಲೆ ಎಷ್ಟು ಇಂಟ್ರೆಸ್ಟ್ ಇನ್ಕರ್ ಆಗಿದೆ ಅಂತ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟ್ ಅಸೆಟ್ ಎದ್ ಕ್ಯಾಲ್ಕುಲೇಟ್ ಮಾಡೋಣ, ಆಮೇಲೆ ಅಸೆಟ್ ಬಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇಂಟ್ರೆಸ್ಟ್ ಆನ್ ದ ಬಾರೋಡ್ ಫಂಡ್ ಅಸೆಟ್ ಎ 5 lakh ನ ಬಂದ್ಬಿಟ್ಟು ಇದ್ರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀವಿ. ಇಲ್ಲಿ ನೋಡ್ಕೋಬಹುದು ಇದ್ರಲ್ಲಿ 5 lakh, ಇದ್ರಲ್ಲಿ 10 lakh ನ ನಾವು ಫೈನಾನ್ಸ್ ಮಾಡಿರೋದು. ಸೊ 5 lakh ಇಂಟು 9% ಮಾಡಿದ್ರೆ ನಮಗೆ 45,000 ಬರುತ್ತೆ. ಅಂಡ್ ಅಸೆಟ್ ಬಿ ಗೆ ಬಂದ್ಬಿಟ್ಟು 10 lakh ನ ನಾವು ಫೈನಾನ್ಸ್ ಮಾಡಿರೋದು. ಸೊ ಈ 10 lakh ಮೇಲೆ ನಾವು ಬಂದ್ಬಿಟ್ಟು 9% ಮಾಡಿದ್ರೆ 90,000 ಬರುತ್ತೆ. ಇಲ್ಲಿ ನಮಗೆ ಯಾವ್ದೊಂದು ಫರ್ದರ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಯಾವ ತರ ಅಂತಂದ್ರೆ ಅಮೋಟೈಸೇಷನ್ ಆಫ್ ಪ್ರೀಮಿಯಂ ಆರ್ ಡಿಸ್ಕೌಂಟ್ ಕೊಟ್ಟಿಲ್ಲ, ಅಂಡ್ ಅಮೋಟೈಸೇಷನ್ ಆಫ್ ಆನ್ಸಿಲರಿ ಕಾಸ್ಟ್ ಕೂಡ ಕೊಟ್ಟಿಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಜಸ್ಟ್ ಬಂದ್ಬಿಟ್ಟು ಇಂಟ್ರೆಸ್ಟ್ ಆನ್ ಬಾರೋಡ್ ಫಂಡ್ ಮಾತ್ರ ಕೊಟ್ಟಿರೋದು. ಸೊ ಫಾರ್ಮೆಟ್ ಅಲ್ಲಿ ಅದೊಂದೇ ನಾವು ಕನ್ಸಿಡರ್ ಮಾಡಿದೀವಿ. ಅಂಡ್ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಮಗೆ 45,000 ಅಂಡ್ 90,000 ಬರುತ್ತೆ. ಇದು ಟೋಟಲ್ ಬಾರೋಯಿಂಗ್ ಕಾಸ್ಟ್ ಆಗಿರುತ್ತೆ, ಅಂದ್ರೆ ಗ್ರಾಸ್ ಬಾರೋಯಿಂಗ್ ಕಾಸ್ಟ್. ಇದರಲ್ಲಿ ನಾವು ನಮಗೆ ಬಂದಿರೋ ಇನ್ಕಮ್ ನ ಲೆಸ್ ಮಾಡ್ಕೋಬೇಕು. ಇಲ್ಲಿ ಇನ್ಕಮ್ ಯಾವ್ದಾಗಿರುತ್ತೆ ಅಂತಂದ್ರೆ ಶಾರ್ಟ್ ಟರ್ಮ್ ಡೆಪಾಸಿಟ್, ಆಲ್ರೆಡಿ ಹೇಳಿದೀನಿ. ಅಸೆಟ್ ಅಲ್ಲಿ ಮಿಕ್ಕಿರೋದು 2,50,000. ಸೊ ಇಲ್ಲಿ ನೋಡಿ ಗೈಸ್, ಜುಲೈ 1st ವರ್ಗು 2,50,000 ರಿಮೈನಿಂಗ್ ಇರುತ್ತೆ. ಅದನ್ನ ಇವ್ರು ಬಂದ್ಬಿಟ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಸೆಟ್ ಬಿ ಅವ್ರು ಬಂದ್ಬಿಟ್ಟು ಕೂಡ 5 lakhs ನ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ಅಸೆಟ್ ಅಲ್ಲಿ ರಿಮೈನಿಂಗ್ ಇದ್ದಿದ್ದು 2,50,000, ಅದು 7% ನಮಗೆ ರಿಟರ್ನ್ಸ್ ಬಂದಿದೆ. ಕಂಪನಿ ಕ್ಯಾನ್ ಇನ್ವೆಸ್ಟ್ ಸರ್ಪ್ಲಸ್ ಫಂಡೆಡ್ 7%, ಅಂದ್ರೆ ಇಲ್ಲಿ 7% ರಿಟರ್ನ್ ಬರುತ್ತೆ. 2,50,000 ಇಂಟು 7%, 6 months ಮಾತ್ರ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಯಾಕಂದ್ರೆ 1st Julyಗೆ ಅದನ್ನ ನಾವು ಅಸೆಟ್ ಗೆ ಯೂಸ್ ಮಾಡ್ಕೊಂಡಿದೀವಿ. ಅಂದ್ರೆ ನಾವು 30 June ವರೆಗೂ ಮಾತ್ರ ಅದನ್ನ ಕನ್ಸಿಡರ್ ಮಾಡ್ಕೋಬೇಕು.
ಜಾನ್ ಫೆಬ್ ಮಾರ್ಚ್ ಏಪ್ರಿಲ್ ಮೇ ಜೂನ್ 6 ಮಂತ್ಸ್ ಆಗುತ್ತೆ. ಸೊ 2,50,000 ಇಂಟು 7% ಇಂಟು 6 ಮಂತ್ ಡಿವೈಡೆಡ್ ಬೈ 12 ಮಂತ್ಸ್ ಮಾಡಿದ್ರೆ ನಮಗೆ 8,750 ಬರುತ್ತೆ. ಇದು ಅಸೆಟ್ ಎತ್ ಕಂಪ್ಲೀಟ್ ಆಯ್ತು. ಇನ್ನು ಅಸೆಟ್ ಬಿದ್ ಏನ್ ಹೇಳ್ತಿದ್ದಾರೆ, 5 lakhs ರಿಮೈನಿಂಗ್ ಅಮೌಂಟ್ ಇತ್ತು, ಅದನ್ನ 7% ಇನ್ವೆಸ್ಟ್ ಮಾಡಿದೀವಿ. ಇದು ಕೂಡ ಸೇಮ್ 6 ಮಂತ್ಸ್ಗೆ ನಾವು ಇನ್ವೆಸ್ಟ್ ಮಾಡಿರೋದು. ಸೊ 5 lakh ಇಂಟು 7% ಇಂಟು 6 ಮಂತ್ ಡಿವೈಡೆಡ್ ಬೈ 12 ಮಂತ್ಸ್ ಮಾಡಿದ್ರೆ ನಮಗೆ 17,500 ಆನ್ಸರ್ ಬರುತ್ತೆ. ಈ 45,000 ಅಲ್ಲಿ ನಾವು 8,750 ನ ಲೆಸ್ ಮಾಡಿದ್ರೆ ನಮಗೆ 36,250 ಬರುತ್ತೆ ಫಾರ್ ಅಸೆಟ್ ಎ. ಅಂಡ್ ಅಸೆಟ್ ಬಿ ಬಂದ್ಬಿಟ್ಟು 90,000 ಅಲ್ಲಿ 17,500 ನ ಲೆಸ್ ಮಾಡ್ಕೋಬೇಕು. ಅವಾಗ 72,500 ಬರುತ್ತೆ. ಇದನ್ನೇ ನಾವು ನೆಟ್ ಬಾರೋಯಿಂಗ್ ಕಾಸ್ಟ್ ಅಂತ ಕರಿತೀವಿ. ಅಂಡ್ ಇವ್ರ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ, ಕ್ಯಾಲ್ಕುಲೇಟ್ ದ ಬಾರೋಯಿಂಗ್ ಕಾಸ್ಟ್. ಒಂದನ್ನು ನಾವು ಕ್ಯಾಲ್ಕುಲೇಟ್ ಮಾಡಾಯ್ತು. ಅಂಡ್ ಇನ್ನೊಂದು ಕೂಡ ಕೇಳಿದ್ದಾರೆ, ಕಾಸ್ಟ್ ಆಫ್ ಈಚ್ ಅಸೆಟ್. ಸೊ ಅಸೆಟ್ ಹೇಗೆ ಎಷ್ಟು ಕಾಸ್ಟ್ ಆಯ್ತು, ಅಸೆಟ್ ಬಿದ್ ಎಷ್ಟು ಕಾಸ್ಟ್ ಆಯ್ತು ಅಂತ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಇಟ್ಸ್ ವೆರಿ ಸಿಂಪಲ್. ಕಾಸ್ಟ್ ಆಫ್ ಅಸೆಟ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಬಾರೋಡ್ ಫಂಡ್ ಎಷ್ಟಿರುತ್ತೆ, ಬಾರೋಡ್ ಫಂಡ್ ಅಂತ ಇಲ್ಲಿ ನಾವು ಬರ್ಕೋಬೇಕು. ಬಾರೋಡ್ ಫಂಡ್ ಅಸೆಟ್ ಹೇಗೆ ಬಂದ್ಬಿಟ್ಟು 5 lakh ನ ಯೂಸ್ ಮಾಡ್ತಿದೀವಿ, ಅಸೆಟ್ ಬಿಗ್ ಬಂದ್ಬಿಟ್ಟು 10 lakhs ನ ಯೂಸ್ ಮಾಡ್ತಾ ಇದೀವಿ. ಸೊ ನಮ್ಗೆ ಇಲ್ಲಿ ಬಾರೋಯಿಂಗ್ ಕಾಸ್ಟ್ ಎಷ್ಟು ಇನ್ಕರ್ ಆಗಿದೆ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ ನೋಡಿ. ಅಸೆಟ್ ಹೇಗೆ ಬಂದ್ಬಿಟ್ಟು 36,250, ಅಸೆಟ್ ಬಿಗ್ ಬಂದ್ಬಿಟ್ಟು 72,500 ಬಾರೋಯಿಂಗ್ ಕಾಸ್ಟ್ ಬಂದಿದೆ. ಸೊ ಬಾರೋಡ್ ಫಂಡ್ ಅಲ್ಲಿ ಬಾರೋಯಿಂಗ್ ಕಾಸ್ಟ್ ನ ಆಡ್ ಮಾಡಿದ್ರೆ ನಮ್ಗೆ ಕಾಸ್ಟ್ ಆಫ್ ದ ಅಸೆಟ್ ಗೊತ್ತಾಗುತ್ತೆ. ಸೊ 5 lakh ಅಲ್ಲಿ ನಾವು 36,250 ನ ಆಡ್ ಮಾಡಿದ್ರೆ 5,36,250 ಬಂದಿದೆ. ಇಟ್ಸ್ ದ ಕಾಸ್ಟ್ ಆಫ್ ಅಸೆಟ್ ಎ. ಅಂಡ್ ಇಲ್ಲಿ ಬಂದ್ಬಿಟ್ಟು 10 lakh ನ ನಾವು ಅಸೆಟ್ ಬಿ ಅಲ್ಲಿ ಫೈನಾನ್ಸ್ ಮಾಡಿದೀವಿ ಬಾರೋಡ್ ಫಂಡ್. ಅಂಡ್ ನಮಗೆ ಬಾರೋಯಿಂಗ್ ಕಾಸ್ಟ್ ಬಂದ್ಬಿಟ್ಟು 72,500 ಬಂದಿದೆ. 10 lakh ಅಲ್ಲಿ 72,500 ನ ನಾವು ಆಡ್ ಮಾಡಿದ್ರೆ 10,72,500 ಬಂದಿದೆ. ಇಟ್ಸ್ ದ ಕಾಸ್ಟ್ ಆಫ್ ದ ಅಸೆಟ್ ಬಿ. ಸೊ ನಮಗೆ ಕಾಸ್ಟ್ ಆಫ್ ದ ಅಸೆಟ್ ಕೂಡ ಸಿಕ್ಕಿದೆ. ಅಂಡ್ ಇನ್ನೇನು ಬಾರೋಯಿಂಗ್ ಕಾಸ್ಟ್ ಕೂಡ ಸಿಕ್ಕಿದೆ. ಕೇಳಿರೋದು ಎರಡು ಕೂಡ ನಾವು ಮಾಡಿದೀವಿ. ಬಾರೋಯಿಂಗ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಿದೀವಿ, ಕಾಸ್ಟ್ ಆಫ್ ದ ಅಸೆಟ್ ನ ಕೂಡ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ಎರಡು ಕ್ಯಾಲ್ಕುಲೇಟ್ ಮಾಡಿದೀವಿ ಅಂತಂದ್ರೆ ನಾವು ಸಮ್ನ ಸಾಲ್ವ್ ಮಾಡಾಗಿದೆ ಅಂತ ಅರ್ಥ. ಸೊ ಇನ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಇನ್ನೂ ಸ್ವಲ್ಪ ಸಮ್ಸ್ ಪೆಂಡಿಂಗ್ ಇದೆ ಬಾರೋಯಿಂಗ್ ಕಾಸ್ಟ್, ಅದನ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಅಂಡ್ ಫಾರ್ ನೌ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಗೈಸ್.